ಹಾಯ್, ನಾನಿವತ್ತು ನನ್ನ ಫೇವ್ರೆಟ್ ಯೂಟ್ಯೂಬರ್ ಇವಾಗ ಬಿಗ್ ಬಾಸ್ ಸ್ಪರ್ಧಿ ಅವರಿಗೆ ನಾನು ವೋಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಸ್ಪರ್ಧಿ ಅನ್ನೋದಕ್ಕಿಂತ ನಾನು ನನ್ನ ಫೇವ್ರೆಟ್ ಯೂಟ್ಯೂಬರ್ ಅಂತಲೇ ಕರಿತೀನಿ. ಯಾಕಂತ ಹೇಳಿದರೆ ಅವರ ಎಲ್ಲ ವೀಡಿಯೋಸ್ಗಳನ್ನು ನಾನು ಫಾಲೋ ಮಾಡ್ತಾ ಇದ್ದೆ ಆ್ಯಂಡ್ ಈಗಲೂ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಅವರ ಎಲ್ಲ ವೀಡಿಯೋಸ್ಗಳು. ಮತ್ತು ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ ನನಗೆ 4 ಜನ ಫೇವ್ರೆಟ್ ಇದ್ದಾರೆ. ಅದರಲ್ಲಿ ರಕ್ಷಿತಾ ಕೂಡ ಒಬ್ಬರು. ಅವರ ಎಲ್ಲ ವೀಡಿಯೋಸ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ ಕೂಡ. ಆ್ಯಂಡ್ ತುಂಬ ಇಷ್ಟ ಅವರೆಲ್ಲ ವೀಡಿಯೋಸ್ಗಳು. ನನಗೆ ಫಸ್ಟ್ ಅವರು ಇಲ್ಲಿ ಬಿಗ್ ಬಾಸಿಗೆ ಹೋದಾಗ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ಹಾಗೆ ನನಗೊಂದು ಕ್ಯೂರಿಯಾಸಿಟಿ ಕೂಡ ಇತ್ತು, ಹೇಗೆ ಮೇಂಟೈನ್ ಮಾಡ್ತಾರೆ ಇವರು ಅಂತ. ಬಟ್ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಯಾಕಂತ ಹೇಳಿದ್ರೆ ಅವ್ರಿಗೆ ಕನ್ನಡ ಬರಲ್ಲ ಅಲ್ವಾ, ಮತ್ತು ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮುಂಬೈಲಿ ಆದ ಕಾರಣ, ಮತ್ತು ಮಾತೃಭಾಷೆ ತುಳು ಆದ ಕಾರಣ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಅವರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆನೇ ಒಂದು ಕನ್ನಡ ಚಾನಲ್ ಓಪನ್ ಮಾಡಿದರು. ಕನ್ನಡ ಚಾನಲ್ ಓಪನ್ ಮಾಡಿ ಅದರಲ್ಲಿ ಕನ್ನಡ ಕಲಿತು ಆ್ಯಂಡ್ ಅಲ್ಲಿ ಬಿಗ್ ಬಾಸ್ಗೆ ಹೋದ ನಂತರನೂ ಅಷ್ಟೇ ಕನ್ನಡ ಕಲಿತು ಕನ್ನಡ ಮಾತಾಡ್ತಾ ಇದ್ದಾರೆ, ಕನ್ನಡ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನೆಲ್ಲ ನೋಡುವಾಗ ನಮಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಫೇವ್ರೆಟ್ ಯೂಟ್ಯೂಬರ್ ಕೂಡ ಅವರು. ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ, ಅಂದರೆ ಉಡುಪಿ ಮ್ಯಾಂಗ್ಳೂರು ಸಂಸ್ಕೃತಿ ಬಗ್ಗೆ ಅಲ್ಲಿ ಹೇಳ್ತಾ ಇದ್ದಾರೆ. ಅದು ನನಗೆ ತುಂಬಾ ಖುಷಿ. ತುಂಬ ಸಂಸ್ಕೃತಿ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿ ಅಂದರೆ ಕಂಬಳದ ಬಗ್ಗೆ ಆಗಿರ್ಬೋದು, ಅಥವಾ ಮೀನುಗಾರರ ಮೊನ್ನೆ ಕೂಡ ಅಷ್ಟೇ ಅವರು ಆಸೆಗಳನ್ನು ಕೇಳುವಾಗ ಮೀನುಗಾರರ ಬಗ್ಗೆ ಎಲ್ಲ ಹೇಳಬೇಕು ಅಂತ ಒಂದು ಹೇಳಿದ್ದಾಗಿರ್ಬೋದು. ಅದೆಲ್ಲ ತುಂಬ ಖುಷಿಯಾಯಿತು ನನಗಂತೂ ತುಂಬಾ ಖುಷಿಯಾಯಿತು ಅದನ್ನೆಲ್ಲ ನೋಡಿದಾಗ. ಆ್ಯಂಡ್ ಅವರು ತುಂಬಾ ಪ್ಯೂರ್ ಹಾರ್ಟೆಡ್, ತುಂಬ ಅಂದರೆ ತುಂಬ ಪ್ಯೂರ್ ಹಾರ್ಟೆಡ್. ಹಾಗೂ ನನ್ನ ಫೇವ್ರೆಟ್ ಯೂಟ್ಯೂಬರ್. ಅವರು ಗೆದ್ದು ಬರಲಿ ಅಂತ ಆಶಿಸ್ತಾ ನಾನೀಗ ವೋಟ್ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲಲ್ಲಿ ವೋಟ್ ಆಗಿದೆ. ಇವಾಗ ಇದು ಅಮ್ಮನ ಮೊಬೈಲಲ್ಲಿ ನಾನು ಇದನ್ನು ಚಾರ್ಜಿಗೆ ಇಟ್ಟಿದ್ದೀನಿ. ಹಾಗಾಗಿ ನನಗೆ ಉಲ್ಟಂ ಪಲ್ಟ ಆಗ್ತಾ ಇದೆ, ಅಡ್ಜಸ್ಟ್ ಮಾಡಿಕೊಳ್ಳಿ. ನಮ್ಮ ರಕ್ಷಿತಾ ಗೆದ್ದು ಬರಲಿ ಅಂತ ನಾನು ಆಶಿಸ್ತಾ ನಾನು ವೋಟ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ನನ್ನ ಅಮ್ಮನ ಮೊಬೈಲಲ್ಲಿ ನಾನು ವೋಟ್ ಮಾಡ್ತಾ ಇದ್ದೀನಿ ರಕ್ಷಿತ್ ಅವರಿಗೆ. ನೀವು ಕೂಡ ವೋಟ್ ಮಾಡಿ ಅವರಿಗೆ, ಅವರನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಪ್ಯೂರ್ ಹಾರ್ಟೆಡ್ ಮತ್ತು ಕನ್ನಡನ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ಕನ್ನಡ ಕಲಿಬೇಕು ಅನ್ನೋ ಆಸೆ ಇದೆ ಅವರಿಗೆ. ನೋಡಿ, ವೋಟ್ ಆಯಿತು. ಅವರು ಗೆದ್ದು ಬರಲಿ ಅಂತ ಆಶಿಸ್ತಾ ವೋಟ್ ಮಾಡ್ತಾ ಇದ್ದೀನಿ. ಅವರಿಗೆ ಫ್ಯೂಚರಲ್ಲಿ ಇನ್ನಷ್ಟು ಒಳ್ಳೆಯದಾಗಲಿ, ಗೆದ್ದು ಬರಲಿ, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ವೋಟಿಂಗ್ ಲೈನ್ ಸಂಡೇ ತನಕ ಓಪನ್ ಇದೆಯಂತೆ. ಪ್ಲೀಸ್ ಎಲ್ಲರೂ ವೋಟ್ ಮಾಡಿ.